ಅಂಬೇಡ್ಕರ್ ಸೇನೆ ತಾಲೂಕು ಪದಾಧಿಕಾರಿಗಳ ಆಯ್ಕೆ. ಅಂಬೇಡ್ಕರ್ ಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಪಿ. ಮೂರ್ತಿ ಆದೇಶದ ಮೇರೆಗೆ ಜಿಲ್ಲಾ ಅಧ್ಯಕ್ಷ ಪಿಳ್ಳ ಆಂಜಿನಪ್ಪ ನೇತೃತ್ವದಲ್ಲಿ ಶಿಡ್ಲಘಟ್ಟ ತಾಲೂಕು ಸಮಿತಿಗೆ ನೂತನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳನ್ನು ಭಾನುವಾರ ರಾಜ್ಯ ಕಚೇರಿಯಲ್ಲಿ ಆಯ್ಕೆ ಮಾಡಲಾಯಿತು. ಇನ್ನು ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷರಾಗಿ ಕೆ.ಎಸ್. ಕೃಷ್ಣಮೂರ್ತಿರವರನ್ನು ಆಯ್ಕೆ ಮಾಡಲಾಗಿದೆ. ಕಾರ್ಯಾಧ್ಯಕ್ಷರಾಗಿ ಚಿಕ್ಕನರಸಿಂಹಪ್ಪ, ಗೌರವ ಅಧ್ಯಕ್ಷರಾಗಿ ಚಾಗಿ ಮುನಿಕೃಷ್ಣಪ್ಪ, ಪ್ರಧಾನ ಕಾರ್ಯದರ್ಶಿಯಾಗಿ ಗಂಗಾಧರ, ಖಜಾಂಚಿಯಾಗಿ ಜಗದೀಶ್ವರಯ್ಯ, ಉಪಾಧ್ಯಕ್ಷರಾಗಿ ನರಸಪ್ಪ, ನರಸಿಂಹಮೂರ್ತಿ, ಮಂಜುನಾಥ್, ತಾಜ್ ಪಾಷಾ, ಸಂಘಟನಾ ಕಾರ್ಯದರ್ಶಿಯಾಗಿ ಮುನಿಸ್ವಾಮಿ, ಜಮೀರ್ ಪಾಷಾ, ತಾಲೂಕು ಯುವ ಘಟಕದ ಅಧ್ಯಕ್ಷರಾಗಿ ರಾಜ, ಕಾರ್ಯಾಧ್ಯಕ್ಷರಾಗಿ ದಿನಕರ, ಉಪಾಧ್ಯಕ್ಷರಾಗಿ ವಿ. ಆನಂದ್ ಮತ್ತು ತಾಲೂಕು ಅಂಬೇಡ್ಕರ್ ಸೇನೆಯ ಕಾರ್ಯಕರ್ತರು ಈ ವೇಳೆ ಹಾಜರಿದ್ದರು. ನಮ್ಮ ಹೆಸರು ಕೃಷ್ಣಮೂರ್ತಿ ಅಂತ. ಈ ಒಂದು ಶಿಡ್ಲಘಟ್ಟ ತಾಲೂಕಿನಲ್ಲಿ ಅಂಬೇಡ್ಕರ್ ಸೇನೆ ಅನ್ನೋಂಥ ಒಂದು ಏನು ಇವತ್ತು ಸಂಘಟನೆ ಇದೆ, ಇದು ರಾಜ್ಯ ಮಟ್ಟದಲ್ಲಿ 31 ಜಿಲ್ಲೆಗಳಲ್ಲೂ ಕೂಡ ಇವತ್ತು ಹೆಸರುವಾಸಿ ಗಳಿತಿರ್ತಕ್ಕಂಥದ್ದು. ಮತ್ತು ಆ ಸಂಘಟನೆಯ ಉದ್ದೇಶಗಳು ಹೇಗಿದೆಯಪ್ಪ ಅಂತಂದರೆ, ರೈತರ ಪರವಾಗಿ, ಬಡವರ ಪರವಾಗಿ, ನೊಂದು ಬಂದಂತಹ ದಲಿತರ ಪರವಾಗಿ ಇವತ್ತು ಧ್ವನಿ ಎತ್ತುವಂತಹ ಕೆಲಸ ನಮ್ಮ ರಾಜ್ಯ ಅಧ್ಯಕ್ಷರಾದಂತಹ ಪಿ. ಮೂರ್ತಿಯಣ್ಣನವರು ಇವತ್ತು ನಮ್ಮೆಲ್ಲರಿಗೂ ಕೂಡ ಆದರ್ಶ ವ್ಯಕ್ತಿಗಳಾಗಿ ಇವತ್ತು ರಾಜ್ಯಾದ್ಯಂತ ಸಂಚಾರ ಮಾಡಿ ಈ ಒಂದು ಸಂಘಟನೆಯನ್ನು ಬಲಪಡಿಸೋದಕ್ಕೆ ಎಲ್ಲ 31 ಜಿಲ್ಲೆಗಳಲ್ಲೂ ಕೂಡ ಇವತ್ತು ಹೋರಾಟದ ಮುಖಾಂತರ ಅವರನ್ನು ಅವರ ಒಂದು ಅಭಿವೃದ್ಧಿಯ ಒಂದು ಭಾಗವಾಗಿ ಇವತ್ತು ಕೆಲಸ ಮಾಡ್ತಾ ಇರ್ತಕ್ಕಂತಹ ಒಬ್ಬ ವ್ಯಕ್ತಿ ಅಂತಂದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅಂಬೇಡ್ಕರ್ ಸೇನೆಯ ಅಧ್ಯಕ್ಷರಾದಂತಹ ಪಿ. ಮೂರ್ತಿಯಣ್ಣನವರಿಗೆ ಇದು ಸಿಗಬೇಕಾಗುತ್ತೆ. ತಾಲೂಕಿನಲ್ಲಿ ಪದಾಧಿಕಾರಿಗಳು ಹೊಸದಾಗಿ ಆಯ್ಕೆಯಾಗಿ ನಮ್ಮ ಒಂದು ಶಿಡ್ಲಘಟ್ಟ ತಾಲೂಕಿನಲ್ಲಿ ಈ ಒಂದು ಮೊಟ್ಟ ಮೊದಲನೆಯದಾಗಿ ಅಂಬೇಡ್ಕರ್ ಸೇನೆ ವತಿಯಿಂದ ಪದಾಧಿಕಾರಿ ಅಂತಂದರೆ ಅಧ್ಯಕ್ಷರನ್ನಾಗಿ ನನ್ನನ್ನು ಅಂದರೆ ಕೃಷ್ಣಮೂರ್ತಿ ಅಂತ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ನನ್ನ ಜೊತೆಯಲ್ಲಿ ಏನು ತಾಲೂಕು ಮಟ್ಟದಲ್ಲಿ ಇವತ್ತು 15ರಿಂದ 20 ಜನ ಏನು ಪದಾಧಿಕಾರಿಗಳನ್ನು ಒಳಗೊಂಡಂತೆ ಇವತ್ತು ತಾಲೂಕು ಮಟ್ಟದಲ್ಲಿ ಪದಾಧಿಕಾರಿಗಳು ಒಳಗೊಂಡಂತೆ ಇವತ್ತು ನಾವು ಆಯ್ಕೆಯಾಗಿ ಬಂದಿದ್ದೀವಿ. ಅಂದರೆ ನಮ್ಮ ಉದ್ದೇಶ ಏನಪ್ಪ ಅಂತಂದರೆ, ಇವತ್ತು ದಲಿತರ ಪರವಾಗಿ ಧ್ವನಿ ಎತ್ತಬೇಕಾಗಿರ್ತಕ್ಕಂಥದ್ದು ಅತಿ ಮುಖ್ಯವಾಗಿ ಬೇಕೇ ಬೇಕಾಗಿದೆ. ಯಾಕಂತಂದರೆ ಇವತ್ತು ಸಂಘಟನೆಗಳು ಕುಂಠಿತ ಆಗ್ತಾ ಇದ್ದಾವೆ. ಯಾಕೆಂತಂದರೆ ಒಳ್ಳೆಯ ನಾಯಕತ್ವ ಇಲ್ಲದೆ ದಲಿತರ ಪರವಾಗಿ ಇವತ್ತು ಧ್ವನಿ ಎತ್ತಬೇಕಾದಂತಹ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿ. ಯಾವ ರೀತಿ ಅಂತಂದರೆ, ಇವತ್ತು ಅಧಿಕಾರಿ ವರ್ಗದವರಾಗಿರ್ಬೋದು, ಯಾವುದೇ ಒಂದು ಇಲಾಖೆಯಲ್ಲಿ ಇವತ್ತು ನೋಡಿ ಒಂದು ಏನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನತೆಗೆ ಬಂದಿರುವಂತಹ ಅಭಿವೃದ್ಧಿಗೆ ಬಂದಿರತಕ್ಕಂತಹ ಅನುದಾನವನ್ನು ಇವತ್ತು ಸರ್ಕಾರ ಯಾವ ಮಟ್ಟಕ್ಕೆ ಸರ್ಕಾರಗಳ ಆಡಳಿತದಲ್ಲಿ ಇವತ್ತು ಆ ಒಂದು ಹಣವನ್ನು ಬೇರೆ ಒಂದು ಏನು ಇದಕ್ಕೆ ಬಳಕೆ ಮಾಡ್ತಾ ಇದ್ದಾರೆ. ಇದನ್ನು ಧ್ವನಿ ಎತ್ತೋದಕ್ಕೆ ಇವಾಗ ಅನೇಕ ದಲಿತ ಪರ ಸಂಘಟನೆಗಳು ಇವತ್ತು ಹೋರಾಟಕ್ಕೆ ಈಗ ಇಳಿತಾ ಇದೆ. ಮುಂದಿನ ದಿನಗಳಲ್ಲಿ ನಾವು ರಾಜ್ಯಾಧ್ಯಕ್ಷರ ಮುಖಾಂತರ ನಾವು ಏನು ವಿಧಾನಸೌಧದ ಮುತ್ತಿಗೆ ಕೂಡ ಹಾಕುವಂಥ ಒಂದು ಕೆಲಸವನ್ನು ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕರ್ತವ್ಯ ಏನಪ್ಪ ಅಂತಂದರೆ, ಅತಿ ಮುಖ್ಯವಾಗಿ ಇವತ್ತು ನಮ್ಮ ದಲಿತರಿಗೆ ಭೂಮಿ ವಿಚಾರದಲ್ಲಿ ಬಂದಾಗ ನೋಡಿ, ಈಗ ಏನು ಹಿಂದೆ ಆ ಒಂದು ದಲಿತರ ಜಮೀನನ್ನು ನಾವು ಮಂಜೂರು ಮಾಡಬೇಕು ಅಂತಂದರೆ ಬಹಳಷ್ಟು ಕಷ್ಟದ ದಿನಗಳು, ಆಗ ಕಷ್ಟದ ಕಾಲ. ಅವಾಗ ಆ ಕಷ್ಟದ ಕಾಲದಲ್ಲಿ ಒಂದು 2 ಎಕರೆ 3 ಎಕರೆ ಈ ರೀತಿ ಅವ್ರ ಹೆಸರಿಗೆ ಬರ್ತಕ್ಕಂಥದ್ದೇ ಬಹಳ ದೊಡ್ಡ ವಿಚಾರವಾಗಿತ್ತು. ಅದೇನು ಹೋರಾಟಗಳ ಮುಖಾಂತರ ನಾವು ಆ ಕಮಿಟಿಯಲ್ಲಿಟ್ಟು, ಏನು ಲ್ಯಾಂಡ್ ಟ್ರಿಬ್ಯುನಲ್ ಕಮಿಟಿ ಇತ್ತು ಆ ಕಮಿಟಿಯಲ್ಲಿಟ್ಟು ನಾವು ಅವರ ಹಿಂದೆ ಓಡಾಡಿ ಸುತ್ತಾಡಿ ಒಂದು 2 ಎಕರೆ 3 ಎಕರೆ ಜಮೀನು ಮಾಡಿಕೊಂಡ್ರು ಕೂಡ ಇವತ್ತಿಗೂ ಕೂಡ ಹಲವರು ಆ ಗ್ರ್ಯಾಂಟ್ ಆಗಿ ಬಂದಿದ್ದೆ ಅಷ್ಟೇ ಮಾತ್ರನೇ, ಮತ್ತು ಖಾತೆ ಆಗಿರೋದಿಲ್ಲ, ಕೆಲವೊಂದು ಪಹಣಿಗಳಲ್ಲಿ ಕೂತ್ಕೊಂಡಿಲ್ಲ. ಇದುವರೆಗೂ ಕೂಡ ಆ ಜಮೀನು ಈಗಲೂ ಕೂಡ ಬಹಳಷ್ಟು ಏನು ಉಳ್ಳವರು ಇವತ್ತು ಏನು ಅಕ್ಕಪಕ್ಕದಲ್ಲಿರ್ತಾರೆ ಅವರೆಲ್ಲರೂ ಕೂಡ ಇವತ್ತು ಒತ್ತುವರಿ ಮಾಡುವಂಥ ಕೆಲಸಗಳು ಇವತ್ತು ಆಗ್ತಾ ಇದ್ದಾರೆ. ಇದನ್ನು ಮಾನ್ಯ ತಹಶೀಲ್ದಾರ್ಗೆ ನಾನು ಇವತ್ತು ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂತಹ ಒಬ್ಬ ಅಧ್ಯಕ್ಷನಾಗಿ ನಾನು ಅವ್ರಿಗೆ ಇದು ಏನು ನಮ್ಮ ಒಂದು ಮಾಧ್ಯಮ ಮಿತ್ರರೊಂದಿಗೆ ನಾನು ಅವ್ರಿಗೆ ಮನವಿ ಮಾಡ್ತಾ ಇದ್ದೀನಿ. ಏನಂತಂದರೆ, ತಹಶೀಲ್ದಾರ್ ಸಾಹೇಬ್ರೆ, ದಯವಿಟ್ಟು ನನ್ನ ಮನವಿಯನ್ನು ಸ್ವೀಕರಿಸಿ. ಯಾಕೆ ಅಂತಂದರೆ ಇವತ್ತು ದಲಿತರ ಒಂದು ಪರವಾಗಿ ತಾವು ಯಥೇಚ್ಛವಾಗಿ 100ಕ್ಕೆ 90% ಒತ್ತು ಇಡಬೇಕು ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ದಿಬ್ಬರಳ್ಳಿ ಭಾಗದಲ್ಲಿ ಸುಮಾರು ಏನು ಗ್ರ್ಯಾಂಟ್ ಜಮೀನುಗಳಿದ್ದಾವೆ, ಹಲವಾರು ಜನ ಇವತ್ತು
ಕೋರ್ಟುಗಳ ಮುಂದೆ ಪಾಪ ಸುತ್ತಾಡ್ತಾ ಇದ್ದಾರೆ. ಅವರಿಗೆ ಜೀವನ ಮಾಡೋದೇ ಕಷ್ಟ ಆಗಿರ್ತದೆ. ಏನೋ ಆರ್ಥಿಕ ಪರಿಸ್ಥಿತಿಯಿಂದ ಹಿಂದುಳಿದು ಅವರ ಆರ್ಥಿಕ ಪರಿಸ್ಥಿತಿ ಅವರ ಒಂದು ಇದನ್ನು ತಿಂತಾ ಇರ್ತೈತೆ, ನಾವು ಜೀವನವನ್ನೇ ತಿಂತಾ ಇರ್ತೈತೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಅವರು ಜಮೀನು ಏನನ್ನ ಗಲಾಟೆಗಳಾದರೆ ಹೇಳ್ತಾರೆ, ಅದು ಏನಾದರೂ ಏನೋ ಆ ಒತ್ತುವರಿ ಆಗಿರ್ತಕ್ಕಂತಹ ಸಂದರ್ಭದಲ್ಲಿ, ಒಬ್ಬ ದಲಿತರ ಜಮೀನು ಒತ್ತುವರಿ ಆಗಿರ್ತಕ್ಕಂತಹ ಸಂದರ್ಭದಲ್ಲಿ ಅವರೇನಾದರೂ ಪೊಲೀಸ್ ಸ್ಟೇಷನ್ಗೆ ಹೋದರೆ ಆ ಪೊಲೀಸ್ ಸ್ಟೇಷನ್ನಲ್ಲಿ ನ್ಯಾಯ ಸಿಗೋದಿಲ್ಲ. ಯಾಕೆ ನ್ಯಾಯ ಸಿಗೋದಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಸಿವಿಲ್ ಮ್ಯಾಟ್ರು ಏನು ಪೊಲೀಸ್ ಮುಖಾಂತರ ಇದು ಇತ್ಯರ್ಥಪಡಿಸೋದಕ್ಕಾಗಲ್ಲ. ನೀವು ಕೋರ್ಟ್ಗೆ ಹೋಗ್ಬೋದು. ಏನು ಆ ಜಾಗದಲ್ಲಿ ಗಲಾಟೆಗಳಾಗ್ದರೆ ನಾವು ಬೇಕಂದರೆ ನಾವು ಅಲ್ಲಿ ಸಪೋರ್ಟ್ ಮಾಡ್ತೀವಿ ಅಷ್ಟೇ. ಏನು ಯಾರು ಇಬ್ಬರು ಕೂಡ ಏನು ಉಳುಮೆ ಮಾಡೋಕ್ಕೆ ಅಕ್ರಮವಾಗಿ ಬಂದಿರ್ತಾರೆ, ಮತ್ತು ಮಂಜೂರಾತಿ ಜಮೀನು ಓನರ್ ಇರ್ತಾರೆ, ಇವರಿಬ್ಬರು ಕೂಡ ಅಲ್ಲಿ ಗಲಾಟೆಗಳು ಮಾಡ್ಕೊಬಾರ್ದು ಅಂತಂದ್ಬಿಟ್ಟು ಇವರು ಪೊಲೀಸ್ನವರು ಅಷ್ಟು ಮಾತ್ರ ನಮ್ಮ ಕರ್ತವ್ಯ ಅಂತ ಹೇಳ್ತಾರೆ. ಆದರೆ ಏನಾಗ್ತಾ ಇದೆ ಇವತ್ತು ಅಂತಂದರೆ, ಆದ್ದರಿಂದ ಇವತ್ತು ಪೆಟ್ಟು ಜಾಸ್ತಿ ಬೀಳ್ತಾ ಇರ್ತಕ್ಕಂಥದ್ದು ಮಾಲೀಕರಾಗಿರ್ತಕ್ಕಂತಹ ದಲಿತರಿಗೆ. ಯಾಕೆ ಅಂತಂದರೆ ಇವರೇನಾದರೂ ಅಲ್ಲಿ ಹೋಗಿ ಗಲಾಟೆಗಳು ಮಾಡಿದ್ರೆ ಟ್ರೆಸ್ಪಾಸ್ ಕೇಸ್ ಆಗುತ್ತೆ ಅಂತಂದ್ಬಿಟ್ಟು ಇವತ್ತು ಕೋರ್ಟ್ ಸುತ್ತ ಅಲಿಯುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅದಕ್ಕೆ ತಹಶೀಲ್ದಾರ್ಗಳು ನಾನು ಮತ್ತೆ ನಾನು ಮನವಿ ಮಾಡ್ತಾ ಇದ್ದೀನಿ, ದಯವಿಟ್ಟು ಆ ಒತ್ತುವರಿ ಆಗಿರ್ತಕ್ಕಂತಹ ಜಮೀನುಗಳೇನಾದರೂ ಬಂದರೆ ತಾವು ದಯವಿಟ್ಟು ಅದನ್ನು ಸೂಕ್ಷ್ಮವಾಗಿ ಪರಿಗಣನೆ ತಗೊಂಡು ನೀವು ಅದು ಪರಿಶೀಲನೆ ಮಾಡಿ ದಲಿತರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು